ತಂದಾನೇ ನನಿತಾನ. ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪು ಉತ್ತಮ ರೇಷ್ಮೆ ಗೂಡುಗಳನ್ನು ಪಡೆಯಲು ಬೇಕಾದ ಪ್ರಮುಖ ಅಂಶವಾಗಿದೆ. ರೋಗರಹಿತ ಸೊಪ್ಪಿನಿಂದ ಉತ್ತಮ ರೇಷ್ಮೆ ಗೂಡುಗಳನ್ನು ಪಡೆಯಬಹುದು. ನಾವು ರೇಷ್ಮೆ ಹುಳು ಮೊಟ್ಟೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ನಾವು ಹಿಪ್ಪುನೇರಳೆ ತೋಟಕ್ಕೂ ಕೊಟ್ಟು ಅದರಲ್ಲಿ ಸೊಪ್ಪು ಬೆಳೆಯುವಾಗ ಅದು ಸೊಪ್ಪಿನಲ್ಲಿ ಸಾರಾಂಶ ಚೆನ್ನಾಗಿರುವಂತೆ ನೋಡಿಕೊಳ್ಬೇಕು. ರೋಗಗಳು ಬಂದರೆ ಅದರ ಪೋಷಕಾಂಶಗಳ ಕೊರತೆ ಉಂಟಾಗಿ ಅದನ್ನು ತಿಂದಂಥ ಹುಳುಗಳು ಕಟ್ಟಿದಂಥ ಗೂಡು ಕಳಪೆ ಮಟ್ಟದ್ದಾಗಿದ್ಬಿಟ್ಟು ತುಂಬ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತದೆ. ಆದ್ದರಿಂದ ಈ ರೋಗಗಳನ್ನು ತಡೆಗಟ್ಟಬೇಕು. ಆದರೆ ಮಾತ್ರ ನಾವು ಸುಸ್ಥಿರ ರೇಷ್ಮೆ ಕೃಷಿಯನ್ನು ಮಾಡ್ಬೋದು. ಹಿಪ್ಪುನೇರಳೆಗೆ ಮಣ್ಣಿನಿಂದ ಬರುವ ಹಲವಾರು ರೋಗಗಳು ಕಾಡುತ್ತವೆ. ಶಿಲೀಂಧ್ರ ಮತ್ತು ಜಂತು ಹುಳುವಿನಿಂದ ಬರುವ ರೋಗಗಳು ಹಿಪ್ಪುನೇರಳೆ ಬೆಳೆಯನ್ನು ನಾಶಪಡಿಸುತ್ತವೆ. ಮಣ್ಣಿನಿಂದ ಹಿಪ್ಪುನೇರಳೆಗೆ ಬರುವ ಬೇರಿನ ಕೊಳೆ ರೋಗ ಬಹುಬೇಗ ಹರಡುತ್ತದೆ. ತೋಟದಲ್ಲಿ ಅಲ್ಲಲ್ಲಿ ಹಿಪ್ಪುನೇರಳೆ ಕಡ್ಡಿಗಳು ಒಣಗುವುದು ಇದರ ಪ್ರಮುಖ ಲಕ್ಷಣ. ಈ ರೋಗ ಬಹುಬೇಗ ಹರಡುವುದರಿಂದ ಆರಂಭಿಕ ಹಂತದಲ್ಲೇ ಸೂಕ್ತ ಔಷಧೋಪಚಾರ ಮಾಡಿ ನಿಯಂತ್ರಿಸುವುದು ತುಂಬಾ ಪ್ರಮುಖ ಅಂಶವಾಗಿದೆ. ಮಣ್ಣಿನಿಂದ ಕೂಡ ಹಿಪ್ಪುನೇರಳೆ ಗಿಡಕ್ಕೆ ಅನೇಕ ರೋಗಗಳು ಬರ್ತವೆ. ಈ ರೋಗಗಳು ಮುಖ್ಯವಾಗಿ ಎರಡು ವಿಧ. ಒಂದು ಬೇರಿನ ಕೊಳೆ ರೋಗ, ಇನ್ನೊಂದು ಬೇರಿನ ಗಂಟು ರೋಗ. ಬೇರಿನ ಕೊಳೆ ರೋಗ ಇತ್ತೀಚಿನ ದಿನಗಳಲ್ಲಿ ತುಂಬ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲ ತುಂಬ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಾವು V1 ತಳಿಯನ್ನು ಬೆಳೆದ ಮೇಲೆ ಹೆಚ್ಚಾಗಿ ರಾಸಾಯನಿಕಗಳ ಬಳಕೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ನಾಟಿ ಗೊಬ್ಬರದ ಕೊರತೆಯೇ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಮತ್ತು ನೀರಿನ ಕೊರತೆಯೂ ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಆಗಿದೆ. ಈ ಕಾರಣದಿಂದಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ ಮತ್ತು ಸೂಕ್ಷ್ಮಾಣು ಜೀವಿಗಳ ಕೊರತೆ ಉಂಟಾಗುತ್ತೆ. ಇದರಿಂದಾಗಿ ಈ ರೋಗ ಜಾಸ್ತಿಯಾಗಿ ಹರಡ್ತದೆ. ಇದರ ಮುಖ್ಯ ಲಕ್ಷಣ ಏನಂದರೆ ಇದಕ್ಕಿದ್ದಂತೆ ತೋಟದಲ್ಲಿ ಕಡ್ಡಿಗಳು ಒಂದೊಂದು ಸಣ್ಣ ಗುಂಪುಗಳಲ್ಲಿ ಒಣಗಿ ಹೋಗ್ತದೆ. ಒಣಗಿ ಹೋಗ್ಬಿಟ್ಟು ನಂತರ ಅದು ಒಂದು ಗಿಡದಿಂದ ಫಸ್ಟ್ ಬಂದದ್ದು ನೆಕ್ಸ್ಟ್ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗ್ತದೆ. ಅದು ನೀರಿನ ಮುಖಾಂತರ ಹರಡ್ಬೋದು ಅಥವಾ ಮತ್ತು ಇಲ್ಲ ಯಾವುದಾದ್ರೂ ವ್ಯವಸಾಯ ಉಪಕರಣಗಳನ್ನು ಉಪಯೋಗಿಸೋದ್ರ ಮುಖಾಂತರ ಕಟಾವು ಮಾಡಿದಾಗ ಅದರ ಮೂಲಕನೂ ಹರಡ್ಬಿಟ್ಟು ಈ ರೋಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡ್ತದೆ. ಇದನ್ನು ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ನಾವು ಪ್ರಾಥಮಿಕ ಹಂತದಲ್ಲಿ ಇದನ್ನು ನಾವು ಕಂಡುಹಿಡಿದು ಕೂಡಲೇ ನಾವು ಅದಕ್ಕೆ ಡಯಥೇನಿಯಂ 45 ಅಥವಾ ಇಂಡೋಫಿಲಿಯಂ 45 ಶಿಲೀಂಧ್ರನಾಶಕವನ್ನು ಬಳಸಿ 5 ರಿಂದ 10 ಗ್ರಾಂ ಪೌಡರನ್ನು ಬೇರಿನ ಬುಡಭಾಗದಲ್ಲಿ ಕೊಟ್ಟು ನಂತರ ಮಣ್ಣು ಮುಚ್ಚಿ ನೀರನ್ನು ಕೊಡುವುದರ ಮುಖ ನಿಯಂತ್ರಿಸಬಹುದು. ಆದರೆ ಜಾಸ್ತಿ ಆದಾಗ ಅದನ್ನು ನಿಯಂತ್ರಣ ಬಹಳ ಕಷ್ಟ. ಅದು ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಗುಂಪಾಗಿ ಹರಡಿಕೊಂಡು ಹೋಗುತ್ತೆ. ಇಡೀ ತೋಟದಲ್ಲೇ ಈ ರೋಗ ಹರಡ್ಬೋದು. ಆದ್ದರಿಂದಾಗಿ ಏನು ಮಾಡಬೇಕು, ಈ ರೋಗವನ್ನು ಇನಿಷಿಯಲ್ ಸ್ಟೇಜಲ್ಲಿ ನಾವು ಗುರುತಿಸಿ ಅದು ನಿಯಂತ್ರಣ ತೆಗೆದುಕೊಳ್ಬೇಕು. ಇಲ್ಲ ರೋಗ ಜಾಸ್ತಿ ಆಗಿದೆ ಅಂತ ಅಂದಾಗ ನಾವೇನು ಮಾಡಬೇಕು, ಆ ಗಿಡವನ್ನು ಕಿತ್ತು ಸುಟ್ಟು ಹಾಕಬೇಕು. ಅದನ್ನು ಎಲ್ಲೆಂದರಲ್ಲಿ ನಾವು ಅಲ್ಲಿ ಎಸಿಬಾರ್ದು. ಎಸಿದ್ರೆ ಏನಾಗುತ್ತೆ, ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥ ಸಾಧ್ಯತೆ ಜಾಸ್ತಿ. ಅದರಿಂದ ಅದನ್ನು ಕಿತ್ತು ಸುಟ್ಟು ಹಾಕಬೇಕು. ಅದಲ್ಲದೆ ನಂದಿಸಿರಿ ಬಯೋಗಾರ್ಡ್ ಎಂಬ ಒಂದು ಸಸ್ಯಜನ್ಯ ಪರಿಸರ ಸ್ನೇಹಿ ಶಿಲೀಂಧ್ರನಾಶಕವನ್ನು ನಮ್ಮ ಸಂಸ್ಥೆಯ ಹಿಪ್ಪುನೇರಳೆ ರೋಗಶಾಸ್ತ್ರ ವಿಭಾಗದವರು ಅಭಿವೃದ್ಧಿಪಡಿಸಿದ್ದಾರೆ. ಇದರಿಂದ ಸಾಧಾರಣ ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆನೂ ಈ ರೋಗ ತುಂಬ ನಿಯಂತ್ರಣಕ್ಕೆ ಬಂದಿದೆ. ಮೊದಲಿನಷ್ಟು ಇದು ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಇದನ್ನು ಬಳಸುವ ವಿಧಾನ ಹೇಗೆಂದರೆ 10 ಗ್ರಾಂ ಪೌಡ್ರನ್ನು 1 ಲೀಟರ್ ನೀರಿನಲ್ಲಿ ಕಲಸಿಬಿಟ್ಟು ಗಿಡವನ್ನು ಕಟಾವು ಮಾಡಬೇಕು. ಅರ್ಧ ಅಡಿ ಎತ್ತರದಲ್ಲಿ ಕಟಾವು ಮಾಡಿಬಿಟ್ಟು ನಂತರ ಅದನ್ನು ಸಿದ್ಧಪಡಿಸಿದಂಥ ಮಿಶ್ರಣವನ್ನು ಗಿಡದ ಮೇಲೆ ಸುರಿದುಬಿಟ್ಟು ನಂತರ 1 ವಾರದ ನಂತರ ನೀರನ್ನು ಕೊಟ್ಬಿಟ್ಟು ನಾವು ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಆದರೆ ಮಳೆ ಅಥವಾ ಏನಾದರೂ ಇದು ಬಂದರೆ ಕೂಡಲೇ ನಾವು ಏನು ಮಾಡಬೇಕು, ಇನ್ನೊಂದು ಬಾರಿ ನಾವು ಈ ಶಿಲೀಂಧ್ರನಾಶಕವನ್ನು ಬಳಸಬೇಕಾಗುತ್ತೆ. ಬೇರಿನ ಗಂಟು ರೋಗ ಜಂತು ಹುಳುಗಳಿಂದ ಬರುತ್ತದೆ. ಇದು ಬಹುಬೇಗ ಹರಡುವ ರೋಗವಾಗಿದ್ದು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಮಣ್ಣಿನ ಮುಖಾಂತರ ಬರುವ ಇನ್ನೊಂದು ಮುಖ್ಯ ರೋಗ ಅಂದರೆ ಬೇರಿನ ಗಂಟು ರೋಗ. ಈ ರೋಗವು ಜಂತು ಹುಳುಗಳಿಂದ ಬರುತ್ತದೆ. ಈ ರೋಗ ಬಂದಾಗ ಈ ರೋಗ ಒಂದು ಸಲ ತೋಟದಲ್ಲಿ ಕಾಣಿಸ್ಕೊಂಡ್ರೆ ಇದು ವರ್ಷ ಇಡೀ ಕಂಡು ಬರ್ತದೆ ಮತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ವೇಗವಾಗಿ ಹರಡ್ತದೆ. ನೀರಿನ ಮುಖಾಂತರ, ವ್ಯವಸಾಯ ಉಪಕರಣಗಳ ಮುಖಾಂತರ ಮತ್ತು ಕಳೆಸಸ್ಯಗಳ ಮುಖಾಂತರ ಈ ರೋಗ ವೇಗವಾಗಿ ಹರಡ್ತದೆ. ಇದರ ಮುಖ್ಯ ಲಕ್ಷಣ ಏನಂದರೆ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತದೆ. ಮುಖ್ಯ ಕಾರಣ ಇದು ಎಲೆ ಹಳದಿ ಬಣ್ಣ ತಿರುಗಲು ಕಾರಣ ಏನಂದರೆ ಬೇರುಗಳಲ್ಲಿ ಗಂಟುಗಳು ಕಾಣಿಸಿಕೊಳ್ಳುವುದರಿಂದಾಗಿ ಅದರ ನೀರಿನ ಸರಬರಾಜು ಸರಿಯಾಗಿ ಗಿಡಗಳಿಗೆ ಆಗುವುದಿಲ್ಲ. ಆದ್ದರಿಂದಾಗಿ ಬೇರಿನ ಗಂಟು ರೋಗ ಬಂದಾಗ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ರಾಸಾಯನಿಕಗಳ ಬದಲಾಗಿ ರೇಷ್ಮೆ ಇಲಾಖೆ ಅಭಿವೃದ್ಧಿಪಡಿಸಿದ ಜೈವಿಕ ಜಂತುನಾಶಕ ನಿಮ್ಹಾರಿ ಬಳಸಿ ಇದನ್ನು ನಿಯಂತ್ರಿಸಬಹುದಾಗಿದೆ.
ನಿಮಹಾರಿ ಅಂತ ಒಂದು ಜೈವಿಕ ಜಂತುನಾಶಕವನ್ನು ಕಂಡುಹಿಡಿದಿದ್ದೇವೆ. ಅದು ಸಸ್ಯಜನ್ಯ ಪರಿಸರ ಸ್ನೇಹಿ ಜಂತುನಾಶಕ. ಇದು ಅಷ್ಟೇ 1 kg ನಿಮಹಾರಿಯನ್ನು ಸಾಧಾರಣ ನಾವು 300 kg ಕೊಟ್ಟಿ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಗಿಡದ ಬುಡಭಾಗಕ್ಕೆ 2 kg ಅಷ್ಟು ನಿಮಹಾರಿಯನ್ನು ಬಳಸ್ಬಿಟ್ಟು ನಂತರ ಮಣ್ಣನ್ನು ಮುಚ್ಚಿಬಿಟ್ಟು ನೀರು ಕೊಡಬೇಕು. 1 ವಾರ ತನಕ ನೀರು ಕೊಡಬೇಕು. ನಿಮಹಾರಿಯನ್ನು ಬಳಸುವಾಗ ಬಿಕಾಸ್ ಇದು ಪರಿಸರ ಸ್ನೇಹಿ ತಂತ್ರಜ್ಞಾನವಾಗಿರೋದ್ರಿಂದ ಯಾವುದೇ ಟೈಮಲ್ಲಿ ಬಳಸಬಹುದು. ಆದರೆ ಬಳಸಿದ ಕೂಡಲೇ ನಾವು ನೀರನ್ನು ಗಿಡಗಳಿಗೆ ಕೊಡಬೇಕು. ಅಂದರೆ ಇದು ತುಂಬ ರೋಗದ ಬಾಧೆ ಜಾಸ್ತಿ ಆಗಿದ್ದಲ್ಲಿ ಈ 3 ಬಾರಿ ಈ ಜಂತುನಾಶಕವನ್ನು ಬಳಸಬೇಕಾಗುತ್ತೆ. 4 ತಿಂಗಳ ಅಂತರದಲ್ಲಿ 3 ಸಲ ಈ ಜಂತುನಾಶಕ ಬಳಸಬೇಕಾಗುತ್ತೆ. ಈ ಥರ ಮಾಡಿ ನಾವು ಹಿಪ್ಪುನೇರಳೆಗೆ ಬರೋ ಬೇರುಗಂಟು ರೋಗವನ್ನು ನಿಯಂತ್ರಿಸಬಹುದು. ಇದರ ಮುಖ್ಯ ಗುಣಲಕ್ಷಣ ಅಂದರೆ ಮೇಯ್ನ್ ಆಗಿ ಇದರಲ್ಲಿ ಬೇರಿನ ಭಾಗದಲ್ಲಿ ನಾವು ಗಂಟುಗಳನ್ನು ಕಾಣೋದು. ಇದೇ ಮುಖ್ಯವಾಗಿ ಬೇರಿನ ಗಂಟು ರೋಗದ ಪ್ರಮುಖ ಲಕ್ಷಣ. ಅಂದರೆ ಈ ನಾವು ಬೇರಿನ ಗಂಟು ರೋಗದ ಗಂಟಿಗೂ ಮತ್ತು ರೂಟ್ ನೋಡ್ಯೂಲ್ಸ್ ಬರುವ ವ್ಯತ್ಯಾಸ ಏನಂದರೆ ಈ ಗಂಟು ಗಿಡದ ಬೇರಿನ ಮಧ್ಯದಿಂದ ಬರುತ್ತೆ, ಅದು ಸೈಡಿಂದ ಬರುತ್ತೆ. ಇದು ಮುಖ್ಯವಾಗಿ 2 ವ್ಯತ್ಯಾಸ ಬೇರಿನ ಗಂಟು ರೋಗಕ್ಕೂ ರೂಟ್ ನೋಡ್ಯೂಲ್ಸ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳು ಪ್ರೊಡ್ಯೂಸ್ ಮಾಡುವ ಗಂಟಿಗೂ ಇರುವ ವ್ಯತ್ಯಾಸ. ವ್ಯಾವಸಾಯಿಕ ಕ್ರಮಗಳು ಅಂದರೆ ರೋಗಬಾಧೆ ಕಡಿಮೆ ಇರುವ ತಳಿಗಳನ್ನು ಬೆಳೆದು ಇಲ್ಲವೇ ಹೆಚ್ಚು ಅಂತರವಿಟ್ಟು ಸಸಿ ನಾಟಿ ಮಾಡುವ ಮೂಲಕ ಮತ್ತು ಕಳೆ ನಿಯಂತ್ರಣದ ಮೂಲಕ ಕೂಡ ರೋಗಗಳನ್ನು ನಿಯಂತ್ರಣ ಮಾಡಬಹುದಾಗಿದೆ. ಈ ಥರ ಮಾಡೋದ್ರಿಂದ ನಾವು ಹಿಪ್ಪುನೇರಳೆ ರೋಗಗಳನ್ನು ನಿಯಂತ್ರಿಸಬಹುದು ಮತ್ತು ಇಳುವರಿಯನ್ನು ಹೆಚ್ಚಿಸಬಹುದು ಮತ್ತು ಉತ್ತಮ ಥರದ ಸೊಪ್ಪನ್ನು ಪಡೀಲಿಕ್ಕೆ ಸಾಧ್ಯ. ಇದನ್ನು ಉತ್ತಮ ಥರದ ಸೊಪ್ಪನ್ನು ಪಡೆಯುವುದರಿಂದ ನಾವು ಉತ್ತಮ ಬೆಳೆ ಬೆಳೆದುಬಿಟ್ಟು ಆರ್ಥಿಕ ಲಾಭ ಪಡಿಬಹುದು. ರೈತ ಬಾಂಧವರು ತೋಟದಲ್ಲಿ ಯಾವುದೇ ರೋಗ ಲಕ್ಷಣ ಕಂಡುಬಂದಾಗ ಅಂಥ ಸಸಿಯನ್ನು ಕಿತ್ತು ಸುಟ್ಟು ಹಾಕುವುದು ಸೂಕ್ತ. ಅಲ್ಲದೆ ತಜ್ಞರ ಸಲಹೆ ಮೇರೆಗೆ ಸೂಕ್ತ ಔಷಧೋಪಚಾರ ಮಾಡಿ ಗುಣಮಟ್ಟದ ಹಿಪ್ಪುನೇರಳೆ ಬೆಳೆದು ಉತ್ಕೃಷ್ಟ ರೇಷ್ಮೆ ಗೂಡುಗಳನ್ನು ಉತ್ಪಾದಿಸಬಹುದಾಗಿದೆ. ಅತ್ತೆ, ನಾ ಸ್ಕೂಲಿಗೆ ಹೋಗಿ ಬರ್ತೀನಿ ಓದ್ಲಿಕ್ಕೆ. ಸ್ಕೂಲ್ಗ? ನೀನು ಮದ್ವೆ ಟೈಮ್ನಲ್ಲಿ ನನ್ಗೆ ಹೇಳಿದ್ದೆ ನೀನು ಓದಿರ್ವಾಕೆ ಅಂತ. ಅರೆ ಅತ್ತೆ, ನಾನು ಫಾರ್ಮ್ ಸ್ಕೂಲಿಗೆ ಹೋಗ್ತಿದ್ದೀನಿ ವ್ಯವಸಾಯದ ಹೊಸ ವಿಷಯ ಕಲಿಯೋದಿಕ್ಕೆ. ನೀವು ಬನ್ನಿ ಅತ್ತೆ. ಫಾರ್ಮ್ ಸ್ಕೂಲ್ ಅಲ್ಲಿ ರೈತರಿಗೆ ಕಲಿಸಲಾಗುತ್ತದೆ ಹೊಲದಲ್ಲಿ ಬೆಳೆ ಹೆಚ್ಚಿಸುವ ಪ್ರತಿಯೊಂದು ವಿಷಯ. ಅಂದರೆ ಮಣ್ಣಿಗೆ ತಕ್ಕ ಸರಿಯಾದ ಗೊಬ್ಬರ, ಒಳ್ಳೆ ಬೀಜ ಮತ್ತು ಅಗತ್ಯಕ್ಕೆ ತಕ್ಕ ಕೀಟನಾಶಕಗಳ ಬಗ್ಗೆ. ಅದು ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭ. ಗೋಡಂಬಿ ಅಥವಾ ಗೇರು ಬೆಳೆಯನ್ನು ಇವಾಗ ಕೇವಲ ಕರಾವಳಿ ಪ್ರದೇಶದಲ್ಲಿ ಮಾತ್ರವಲ್ಲ, ರಾಜ್ಯದ ಎಲ್ಲ ಭಾಗಗಳಲ್ಲಿ ಬೆಳೀತಾ ಇದ್ದಾರೆ. ಬಯಲು ಪ್ರದೇಶಗಳಲ್ಲೂ ಕೂಡ ಈಗ ಹೆಚ್ಚೆಚ್ಚು ಗೇರು ಬೆಳೆಯನ್ನು ಬೆಳೀತಾ ಇದ್ದಾರೆ. ಒಳ್ಳೆಯ ಬೆಳೆ ಭೂಮಿಯನ್ನು ಫಲವತ್ತತೆ ಮಾಡುತ್ತೆ ಎಲೆ ಉದುರೋ ಕಾರಣದಿಂದ. ಇದರ ಬೇಸಾಯ ಕೂಡ ಬಹಳ ಸುಲಭ. ಆದರೆ ಇದಕ್ಕೆ ಒಂದು ಚಹಾ ಸೊಳ್ಳೆ ಅಂತ ಬೀಳುತ್ತೆ. ಹಾಗಾಗಿ ಇಳುವರಿ ಕೂಡ ಬಹಳ ಕಮ್ಮಿ ಆಗತ್ತೆ. ಈ ಗೇರು ಬೆಳೆಗೆ ಬರುವಂತಹ ಈ ಚಹಾ ಸೊಳ್ಳೆ ಅಂತ ಏನು ಹೇಳ್ತೀವಿ, ಅದರ ನಿರ್ವಹಣೆ ಬಹಳ ಮುಖ್ಯ. ಅದರ ನಿರ್ವಹಣೆ ಬಗ್ಗೆ ತಮಗೆ ಗೇರು ಸಂಶೋಧನಾಲಯದ ಪ್ರಧಾನ ವಿಜ್ಞಾನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಈ ಚಹಾ ಸೊಳ್ಳೆ ಇದು ಒಂದು ರಸ ಹೀರುವ ಕೀಟ ಆಗಿದೆ. ಇದು ಗೇರಿನ ಎಳೆ ಭಾಗಗಳಿಂದ ರಸವನ್ನು ಹೀರಿ ನಮಗೆ ನಷ್ಟವನ್ನು ಮಾಡ್ತದೆ. ಸುಮಾರು ಒಂದು ಅಂದಾಜಿನ ಪ್ರಕಾರ 30% ಇಳುವರಿಯನ್ನು ಈ ದೇಶದಾದ್ಯಂತ ಇಳುವರಿಯನ್ನು ನಾವು ಈ ಕೀಟದ ಹಾವಳಿಯಿಂದಾಗಿ ಕಳೆದುಕೊಳ್ತಾ ಇದ್ದೇವೆ. ಇದು ಸಾಮಾನ್ಯವಾಗಿ ಅಕ್ಟೋಬರ್-ನವೆಂಬರ್ ತಿಂಗಳಲ್ಲಿ ತನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತದೆ. ಹೊಸ ಚಿಗುರು ಮಳೆ ಮುಗಿದ ನಂತರ ಗೇರು ತೋಟದಲ್ಲಿ ಯಾವಾಗ ಹೊಸ ಚಿಗುರು ಬರ್ತದೆ ಆಗ ಚಹಾ ಸೊಳ್ಳೆಯ ಹಾವಳಿಯನ್ನು ನಾವು ತೋಟದಲ್ಲಿ ಕಾಣ್ಬೋದು. ಹೊಸ ಚಿಗುರಿನಲ್ಲಿ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಕಂಡು ಬಂದರೆ ಚಹಾ ಸೊಳ್ಳೆ ಹಾವಳಿ ಪ್ರಾರಂಭವಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಅದೇ ಹಾವಳಿ ಮುಂದುವರಿದರೆ ಮುಂದೆ ಹೊಸ ಚಿಗುರು ಪೂರ್ತಿ ಒಣಗಿ ಹೋಗ್ತದೆ. ಇದಲ್ಲದೆ ಈ ಕೀಟದ ಹಾವಳಿಯನ್ನು ಇತರ ಎಳೆಯ ಭಾಗಗಳಲ್ಲಿ ಕೂಡ ನಾವು ನೋಡ್ಬೋದು. ಉದಾಹರಣೆಗೆ ಹೂ ಬಂದಾಗ ಕೂಡ ಈ ಕೀಟದ ಹಾವಳಿಯನ್ನು ನಾವು ತೋಟದಲ್ಲಿ ಕಾಣ್ಬೋದು. ಆಮೇಲೆ ಎಳೆ ಕಾಯಿ ಮತ್ತು ಎಳೆ ಹಣ್ಣಿನಲ್ಲಿ ಕೂಡ ಈ ಕೀಟದ ಹಾವಳಿಯನ್ನು ನಾವು ಕಾಣ್ಬೋದು.
ಈ ಭಾಗಗಳಲ್ಲಿ ಕೂಡ ಅಂದರೆ ಹೂವಿನಲ್ಲಿ ಕೂಡ ನಾವು ಕಪ್ಪು ಕಪ್ಪು ಉದ್ದದ ಗೆರೆಗಳನ್ನು ನಾವು ಈ ಕೀಟದ ಹಾವಳಿಯಿಂದಾಗಿ ನಾವು ಪ್ರಾರಂಭದಲ್ಲಿ ಕಾಣ್ತೇವೆ. ಆಮೇಲೆ ಇದು ಒಂದಕ್ಕೊಂದು ಸೇರಿಕೊಂಡು ಪೂರ್ತಿ ಹೂವೇ ಒಣಗಿ ಹೋಗ್ತದೆ. ಅದಲ್ಲದೆ ಕಾಯಿ ಮತ್ತು ಹಣ್ಣಿನಲ್ಲಿ ಈ ಕೀಟದ ಹಾವಳಿ ಬಂದರೆ ಆ ವರ್ಷ ಯಾವುದೇ ಇಳುವರಿ ನಮಗೆ ಸಿಗದಿರುವಂತಹ ಸಾಧ್ಯತೆ ಕೂಡ ಇದೆ. ಕೆಲವೊಂದು ಸಂದರ್ಭದಲ್ಲಿ ಪೂರ್ತಿ ತೋಟವೇ ಒಣಗಿ ಹೋದಂಥ ದೃಶ್ಯವನ್ನು ನಾವು ಹಲವಾರು ಬಾರಿ ನೋಡಿದ್ದೇವೆ. ಇದರಿಂದಾಗಿ ಈ ಕೀಟದ ತೀವ್ರತೆ ಎಷ್ಟಿದೆ ಅಂತ ಹೇಳಿ ನಾವು ಅಂದಾಜು ಮಾಡ್ಬೋದು. ಈ ಕೀಟದ ನಿರ್ವಹಣೆಯನ್ನು ನಾವು ಯಾವ ರೀತಿ ಮಾಡ್ಬೋದು ಅದರ ಬಗ್ಗೆ ನಾವು ಸ್ವಲ್ಪ ಚರ್ಚಿಸೋಣ. ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ನಾವು ಸುಮಾರು 500ಕ್ಕಿಂತಲೂ ಜಾಸ್ತಿ ಗೇರು ಪ್ರಜನನಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಈ ಗೇರಿನ ಬೇರೆ ಬೇರೆ ಜಾತಿಗಳಲ್ಲಿ ಕೀಟದ ಹಾವಳಿ ಯಾವ ರೀತಿ ಇದೆ ಅಂತ ಹೇಳಿ ನಾವು ಕಂಡು ಹಿಡಿದು ಇತ್ತೀಚೆಗೆ ಒಂದು ತಳಿಯನ್ನು ಭಾಸ್ಕರ ಎಂಬ ಒಂದು ತಳಿಯನ್ನು ನಾವು ಅಭಿವೃದ್ಧಿ ಪಡಿಸಿದ್ದೇವೆ. ಈ ತಳಿಯಲ್ಲಿ ಕೀಟದ ಹಾವಳಿ ಕಂಡು ಬಂದರೂ ಕೂಡ ಸಾಕಷ್ಟು ಉತ್ತಮ ಇಳುವರಿ ಬರುವ ಕಾರಣ ಈ ತಳಿಯನ್ನು ಕಳೆದ 3 ವರ್ಷದ ಹಿಂದೆ ರಾಜ್ಯದ ರೈತರಿಗೋಸ್ಕರ ಬಿಡುಗಡೆ ಮಾಡಲಾಗಿದೆ. ಈ ತಳಿ ನಾವು ಸಿಂಪರಣಾ ಕ್ರಮಗಳನ್ನು ಕೈಗೊಳ್ಳದಿದ್ದರೂ ಕೂಡ ಉತ್ತಮ ಇಳುವರಿಯನ್ನು ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಕೊಡ್ತದೆ ಅಂತ ಹೇಳಿ ನಾವು ಒಂದು ಅಂದಾಜು ಮಾಡಿದ್ದೇವೆ. ಯಾವುದೇ ಜಾತಿಯಲ್ಲಿ ಕೂಡ ಚಹಾ ಹಾವಳಿ ಇಲ್ಲ ಅಂತ ಹೇಳಿಲ್ಲ, ಆದರೆ ಭಾಸ್ಕರ ತಳಿಯಲ್ಲಿ ಇದರ ಹಾವಳಿ ಸ್ವಲ್ಪ ಕಡಿಮೆ ಇದೆ. ಕಾರಣ ಅಂತ ಹೇಳಿದರೆ ಈ ಭಾಸ್ಕರ ತಳಿಯಲ್ಲಿ 2 ಅಥವಾ 3 ಬಾರಿ ಹೂ ಬರ್ತದೆ. ಪ್ರಾರಂಭದ ಹೂ ಅಂದರೆ ಚಹಾ ಸೊಳ್ಳೆಯ ಸಂಖ್ಯೆ ಜಾಸ್ತಿ ಇರೋ ಸಮಯದಲ್ಲಿ ಬಂದಂಥ ಹೂ ಒಂದು ವೇಳೆ ಚಹಾ ಸೊಳ್ಳೆಯಿಂದ ನಷ್ಟ ಆದರೂ ಕೂಡ 2ನೇ ಮತ್ತು 3ನೇ ಬಾರಿ ಬರುವಂಥ ಹೂವಿನಲ್ಲಿ ನಮಗೆ ಸಾಕಷ್ಟು ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದು ಈ ತಳಿಯ ಅಥವಾ ಈ ಜಾತಿಯ ಒಂದು ವಿಶೇಷ ಗುಣ ಅಂತ ಹೇಳ್ಬೋದು. ಯಾರಿಗೆ ಸಿಂಪರಣೆ ಮಾಡಲಿಕ್ಕೆ ಇಷ್ಟವೇ ಇಲ್ಲ ಅಂಥವ್ರು ಆ ತಳಿಯನ್ನು ಆಯ್ಕೆ ಮಾಡ್ಬೋದು. ಆದರೆ ಅಧಿಕ ಇಳುವರಿ ಕೊಡುವಂಥ ಸಾಕಷ್ಟು ಬೇರೆ ತಳಿಗಳು, ಉಳ್ಳಾಳ 3 ತಳಿ ಅಥವಾ ಬೆಂಗಳೂರು 4 ತಳಿ, ಈ ತಳಿಯನ್ನು ಹಾಕಿದ ರೈತರು ಸಿಂಪರಣೆ ಕೈಗೊಂಡ್ರೆ ಮಾತ್ರ ಅವರಿಗೆ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಸೂಕ್ತ ಸಮಯದಲ್ಲಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಅಂದರೆ ಗೇರಿನಲ್ಲಿ ಚಿಗುರು ಬರೋ ಸಂದರ್ಭದಲ್ಲಿ ಪ್ರಥಮ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಆಮೇಲೆ ಹೂ ಬರೋ ಸಂದರ್ಭದಲ್ಲಿ 2ನೇ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಅಗತ್ಯ ಬಂದರೆ ಕಾಯಿ ಕಟ್ಟುವ ಸಮಯದಲ್ಲಿ 3ನೇ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಈ ಪ್ರಥಮ ಸಿಂಪರಣೆಗೆ ಶಿಫಾರಸು ಮಾಡಿದ ಕೀಟನಾಶಕ ಅಂತ ಹೇಳಿದರೆ ಮೊನೊಕ್ರೋಟೋಫಾಸ್ ಅಂತೇಳಿ. ಮೊನೊಕ್ರೋಟೋಫಾಸ್ 1.5 ಮಿಲಿಲೀಟರ್ ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಅಂದರೆ ಈ ಕೀಟನಾಶಕ ಅಂತರ್ವ್ಯಾಪಿ ಕೀಟನಾಶಕ ಆದ ಕಾರಣ ಒಂದು ವೇಳೆ ಪ್ರಾರಂಭ ನವೆಂಬರ್ ತಿಂಗಳಲ್ಲಿ ಮಳೆ ಬಂದರೂ ಕೂಡ ಈ ಕೀಟನಾಶಕ ಸಿಂಪರಣೆ ಮಾಡಿದರೆ ಅದರ ಪರಿಣಾಮ ಸಾಕಷ್ಟು ದಿನ ಉಳಿತದೆ. 2ನೇ ಸಿಂಪರಣೆಗೆ ನಾವು ಶಿಫಾರಸು ಮಾಡಿದ ಕೀಟನಾಶಕ ಅಂತ ಹೇಳಿದ್ರೆ ಲ್ಯಾಂಬ್ಡಾ ಸೈಲೋತ್ರಿನ್. ಈ ಕೀಟನಾಶಕವನ್ನು ಸುಮಾರು 6 ಮಿಲಿಲೀಟರ್ ಕೀಟನಾಶಕವನ್ನು 10 ಲೀಟರ್ ನೀರಿಗೆ ಮಿಶ್ರ ಮಾಡಿ ಸಿಂಪರಣೆಯನ್ನು ಮಾಡಬೇಕು. ಇದು ಅತಿ ಪರಿಣಾಮಕಾರಿ ಕೀಟನಾಶಕ ಅಂತ ಹೇಳಿ ನಾವು ಪತ್ತೆ ಹಚ್ಚಿದ್ದೇವೆ. ಇದಲ್ಲದೆ 3ನೇ ಸಿಂಪರಣೆ ಕೈಗೊಳ್ಳಬೇಕಾದ್ರೆ ಅದಕ್ಕೆ ನಾವು ಕಾರ್ಬರಿಲ್ ಕೀಟನಾಶಕದ ಸಿಂಪರಣೆಯನ್ನು ಮಾಡಬೇಕು. ಕಾರ್ಬರಿಲ್ ಕೀಟನಾಶಕ ಸುಮಾರು 2 ಗ್ರಾಮ್ ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ರೈತರು ಸರಿಯಾದ ರೀತಿಯಲ್ಲಿ ಸಿಂಪರಣೆಯನ್ನು ಮಾಡಿದ್ದೇ ಆದರೆ 2 ಸಿಂಪರಣೆ ಸಾಕಾಗ್ತದೆ. 2ಕ್ಕಿಂತ ಜಾಸ್ತಿ ಸಿಂಪರಣೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಒಂದು ಸಿಂಪರಣೆಯಿಂದ ಇನ್ನೊಂದು ಸಿಂಪರಣೆಗೆ ಅಂತರ ಏನಿರ್ತದೆ ಅದು 3 ವಾರದಷ್ಟು ಇದ್ದರೆ ಸಾಕು. ಒಂದು ಸಿಂಪರಣೆ ಕೈಗೊಂಡು 3 ವಾರದೊಳಗೆ 2 ಸಿಂಪರಣೆಯನ್ನು ಕೂಡ ನಾವು ಮಾಡಿದ್ದೇ ಆದರೆ ಆ ವರ್ಷ ಉತ್ತಮ ಇಳುವರಿಯನ್ನು ರೈತರು ಸಿಂಪರಣೆ ಮಾಡೋದ್ರ ಮೂಲಕ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದಲ್ಲದೆ ಗೇರು ಬೆಳೆಯುವ ಪ್ರದೇಶಗಳಲ್ಲಿ ಬೇರೆ ಯಾವುದಾದ್ರೂ ಉಪಕಾರಿ ಕೀಟಗಳಿವೆ ಅಂತ ಹೇಳೋ ಬಗ್ಗೆ ಕೂಡ ನಾವು ಸಂಶೋಧನೆಯನ್ನು ಮಾಡಿ 2 ರೀತಿಯ ಉಪಕಾರಿ ಕೀಟಗಳು ಅಂದರೆ ಚಹಾ ಸೊಳ್ಳೆಯ ಮೊಟ್ಟೆಯನ್ನು ತಿನ್ನುವಂಥ 2 ಉಪಕಾರಿ ಕೀಟಗಳನ್ನು ನಾವು ಪತ್ತೆ ಹಚ್ಚಿದ್ದೇವೆ. ಇದಕ್ಕೆ ಕೀಟೋಸ್ಟ್ರೈಕಾ ಮತ್ತು ಟೆಲೋನಮಸ್ ಎಂಬ ಹೆಸರು ಇದೆ. ಈ ಉಪಕಾರಿ ಕೀಟ ಚಹಾ ಸೊಳ್ಳೆಯ ಮೊಟ್ಟೆಯನ್ನು ತಿಂದು ಬದುಕ್ತದೆ. ಜೈವಿಕ ಹತೋಟಿಗೆ ಈ ಕೀಟವನ್ನು ನಾವು ಬಳಸ್ಬೋದು. ಅಂದರೆ ಇದು ಚಹಾ ಸೊಳ್ಳೆಯ ಕೀಟವನ್ನೇ ತಿನ್ನೋ ಕಾರಣ ಇದನ್ನು ನಾವು ಬಳಸುವ ಬಗ್ಗೆ ಕೂಡ ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಇದನ್ನು ಜಾಸ್ತಿ ಸಂಖ್ಯೆಯಲ್ಲಿ ಅಭಿವೃದ್ಧಿಪಡಿಸಲು ಇನ್ನು ನಾವು ಸಾಕಷ್ಟು ಕ್ರಮಗಳನ್ನು ಕಂಡು ಹಿಡಿದಿಲ್ಲ. ಅದೇ ಒಂದು ವೇಳೆ ಕಂಡು ಹಿಡಿದೇ ಆದರೆ ಇದನ್ನು ನಾವು ಬಳಸಿಕೊಂಡು ಜೈವಿಕ ರೀತಿಯಲ್ಲಿ ಕೂಡ ಕೀಟದ ನಿಯಂತ್ರಣವನ್ನು ಮಾಡಲಿಕ್ಕೆ ಬಗ್ಗೆ ಯೋಚನೆಯನ್ನು ಮಾಡ್ಬೋದು. ಆಹಾರವನ್ನು ಒದಗಿಸುತ್ತೇವೆಯೋ ಹಾಗೆಯೇ ಕರು ಹಾಕಿದ ನಂತರ ತಾಯಿ ಹಸು ಹಾಗೂ
ಕರುವಿನ ಆರೈಕೆ ಬಗ್ಗೆಯೂ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಹಸು ಕರು ಹಾಕಿದ ನಂತರ ಸತ್ತಿ ಬೀಳುವ ತನಕ ಗಿಣ್ಣು ಹಾಲು ಕುಡಿಸಬಾರದು ಎಂಬ ಮೂಢನಂಬಿಕೆ ನಮ್ಮ ಗೋಪಾಲಕರಲ್ಲಿ ಇದ್ದು ಇದು ತಪ್ಪು ಎನ್ನುತ್ತಾರೆ ವಿಜ್ಞಾನಿಗಳು. ಇದೊಂದು ಅವೈಜ್ಞಾನಿಕ ಒಂದು ನಂಬಿಕೆ, ದೊಡ್ಡ ಮೂಢನಂಬಿಕೆ ಗ್ರಾಮಾಂತರ ಪ್ರದೇಶದಲ್ಲಿ. ಯಾಕೆಂತಂದರೆ ಕರು ಹಾಕಿದ ಮೇಲೆ ಗರ್ಭಾಶಯದಲ್ಲಿ ಇರತಕ್ಕಂಥ ಕಸ ಶಾರೀರಿಕ ಕ್ರಿಯೆಯಿಂದ ತಾನಾಗಿ ತಾನು ಆಚೆ ಬರಬೇಕು ಅಂತಂದರೆ ಸಾಮಾನ್ಯವಾಗಿ 8ರಿಂದ 12 ಗಂಟೆಗಳ ಅವಧಿ ಇರುತ್ತೆ. ಈ 8ರಿಂದ 12 ಗಂಟೆಗಳವರೆಗೆ ನಾವು ಕಾದಿದ್ದೇ ಆದರೆ ಕರುವಿಗೆ ಹಾಲಿಂದ ವಂಚನೆ ಆಗುತ್ತೆ ಅನ್ನೋದಕ್ಕಂಥ ಅಂಶ ಮರಿಬಾರ್ದು. ಯಾಕೆಂತಂದರೆ ಹುಟ್ಟಿದ ಕರು ಅದರ ಕರುಳನ್ನು ನಾವು ಒಂದು ಪರಿಶೀಲಿಸಿದಾಗ ಈ ಕರುಳಲ್ಲಿ ವಿಶೇಷ ರಂಧ್ರಗಳಿರುತ್ತೆ. ಈ ಕರುಳಲ್ಲಿ ಇರತಕ್ಕಂಥ ವಿಶೇಷ ರಂಧ್ರಗಳು ಕರು ಹುಟ್ಟಿದ ತಕ್ಷಣ ತಾಯಿಯಿಂದ ನಾವು ಹಾಲನ್ನು ಕುಡಿಸಿದಾಗ ಹಾಲಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳೇನಿರುತ್ತೆ ಈ ಶಕ್ತಿಗಳು ಸರಾಗವಾಗಿ ಈ ರಂಧ್ರಗಳ ಮೂಲಕ ಹೊಕ್ಕಿ ರಕ್ತವನ್ನು ಸೇರಿ ಕರುವಿಗೆ ಕಾಯಿಲೆಯನ್ನು ತಡೆಗಟ್ಟತಕ್ಕಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡುತ್ತೆ. ನಾವೇನಾದರೂ ಕಸ ಬೀಳಲಿಲ್ಲ ಅಂತ ಯೋಚನೆ ಮಾಡ್ತಾ ಅದು ಬೀಳೋವರೆಗೂ ಹಾಲೇ ಕುಡಿಸ್ಲಿಲ್ಲ ಅಂತಂದರೆ ಕ್ರಮೇಣವಾಗಿ ಈ ರೋಗ ನಿರೋಧಕ ಶಕ್ತಿಗಳನ್ನು ಹೀರ್ಕೊಳ್ತಕ್ಕಂಥ ರಂಧ್ರಗಳು ಕ್ರಮೇಣವಾಗಿ ಚಿಕ್ಕದಾಗತ್ತಾ ಬಂದು ಕರು ಹಾಕಿದ ಒಂದು 6 ಗಂಟೆಗಳ ಅವಧಿಯ ನಂತರ ಇದು ಯಾವುದೇ ಒಂದು ಶಕ್ತಿ ಕರುಗಳ ದೇಹವನ್ನು ಸೇರ್ಕೊಳೋದಿಲ್ಲ. ಇದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು ಗೋಪಾಲಕರು. ಆದ್ದರಿಂದ ಕರು ಹಾಕಿದ ತಕ್ಷಣವೇ, ಈಗ ಸ್ವಾಭಾವಿಕವಾಗಿ ಕರು ಹಾಕಿದ 2-3 ನಿಮಿಷದಲ್ಲಿ ಕರು ನಿಂತ್ಕೊಂಡ್ಬಿಡುತ್ತೆ, ಅಷ್ಟೊಂದು ಚೈತನ್ಯ ಇದೆ. ಯಾವುದೇ ಕಾರಣಕ್ಕೂ ಕಸ ಬೀಳೋವರೆಗೂ ಗಿಣ್ಣಾಲು ಕೊಡದೆ ಇಡಬೇಡಿ, ಇದೊಂದು ಮೂಢನಂಬಿಕೆ. ಬೆಳೆಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಮಣ್ಣಿನ ಮೂಲಕ ಒದಗಿಸುವುದರ ಜೊತೆಗೆ ಹಲವಾರು ಸಸ್ಯ ಪೋಷಕಾಂಶಗಳನ್ನು ಸಿಂಪಡಣೆಯ ಮೂಲಕ ಎಲೆ ಮತ್ತು ಕಾಂಡಗಳ ಮೂಲಕ ಬೆಳೆಗೆ ಒದಗಿಸಬಹುದು. ಈ ರೀತಿ ಎಲೆ ಮತ್ತು ಕಾಂಡಗಳ ಮೇಲೆ ಸಿಂಪಡಿಸುವಾಗ ಸಸ್ಯಗಳು ಅವನ್ನು ಹೀರಿ ಉಪಯೋಗಿಸಿಕೊಳ್ಳುತ್ತವೆ. ಸಸ್ಯ ಪೋಷಕಾಂಶಗಳನ್ನು ಪ್ರತ್ಯೇಕವಾಗಿಯೂ ಅಥವಾ ಕೆಲವು ಪೋಷಕಾಂಶಗಳನ್ನು ಒಟ್ಟಾಗಿಯೂ ಬೆರೆಸಿ ಸಿಂಪಡಿಸಬಹುದು. ಇತ್ತೀಚೆಗೆ ಹಲವಾರು ದ್ರವರೂಪದ ರಸಗೊಬ್ಬರಗಳು ಬಳಕೆಗೆ ಬಂದಿವೆ. ಇವನ್ನು ಸಿಂಪಡಣೆಯ ಮೂಲಕ ಒದಗಿಸಬಹುದು. ಎಲೆ ಮತ್ತು ಕಾಂಡಗಳ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದಾಗ ಸಸ್ಯವು ಅದನ್ನು ಬಹಳ ಶೀಘ್ರವಾಗಿ ಬಳಸಿಕೊಳ್ಳುತ್ತದೆ. ಬೆಳೆಯಲ್ಲಿ ಕಂಡುಬರುವ ಪೋಷಕಾಂಶಗಳ ಕೊರತೆಯನ್ನು ಈ ಕ್ರಮಗಳಿಂದ ಶೀಘ್ರವಾಗಿ ಸರಿಪಡಿಸಬಹುದು. ಜೊತೆಗೆ ಸಂದಿಗ್ಧ ಹಂತಗಳಲ್ಲಿ ಬೆಳೆಗೆ ಬೇಕಾಗುವ ಪೋಷಕಾಂಶಗಳನ್ನು ಈ ಪದ್ಧತಿಯಲ್ಲಿ ಸುಲಭವಾಗಿ ಒದಗಿಸಬಹುದು. ಈ ಕ್ರಮದಿಂದ ಖರ್ಚಿನಲ್ಲಿ ಉಳಿತಾಯವೂ ಆಗುತ್ತದೆ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಬೆಲೆ ಬಹಳ ಹೆಚ್ಚಾಗಿರುವುದರಿಂದ ಸಿಂಪಡಣೆ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸುವುದರ ಕಡೆಗೆ ಗಮನ ಹರಿಸುವುದು ಹೆಚ್ಚು ಸೂಕ್ತ.